ಆಸ್ಪತ್ರೆ ಖಾಲಿ ಖಾಲಿ, ಬೆಡ್ ಮೇಲೆ ಶ್ವಾನ ಜಾಲಿ ಜಾಲಿ. ಇಂಥದ್ದೊಂದು ದೃಶ್ಯ ಕಂಡು ಬಂದಿರೋದು ಕಲಬುರಗಿಯಲ್ಲಿ. ಸರ್ಕಾರಿ ಆಸ್ಪತ್ರೆಯ ಬೆಡ್ ಮೇಲೆ ಎಲ್ಲಿ ರೋಗಿಗಳು ಚಿಕಿತ್ಸೆಯನ್ನ ಪಡೆಯಬೇಕೋ ಆ ಸರ್ಕಾರಿ ಆಸ್ಪತ್ರೆಯ ಬೆಡ್ ಮೇಲೆ ಶ್ವಾನ ಬಿಂದಾಸಾಗಿ ಮಲ್ಕೊಂಡ್ಬಿಟ್ಟಿದೆ. ಬೆಡ್ ಮೇಲೆ ಶ್ವಾನ ಮಲಗಿದ್ರೂ ಕೂಡ ಶ್ವಾನ ಡಿಸ್ಟರ್ಬ್ ಮಾಡೋರು ಯಾರು ಇಲ್ಲ, ಅಂದ್ರೆ ಅದನ್ನು ಓಡಿಸೋರು ಯಾರು ಇಲ್ಲ. ಮಲಗಿದ್ಯಾ ಮಲಗ್ಲಿ ಬಿಡು ಅನ್ನುವಂಥ ಧಾರಾಳತೆ ಅಲ್ಲಿರುವಂತಹ ಸಿಬ್ಬಂದಿಯಲ್ಲಿ. ಕಲಬುರಗಿಯ ಕಮಲಾಪುರ ತಾಲೂಕಿನಲ್ಲಿರುವಂತಹ ಡೊಂಗರಗಾಂವ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತಹ ದೃಶ್ಯ ಕಂಡು ಬಂದಿರುವುದು ಗಮನಿಸ್ತಾ ಇದ್ದೀರಿ. ದೃಶ್ಯಗಳನ್ನ ಜನ ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ DHOಗೆ. ಆದ್ರೆ DHO ಹೇಳ್ತಾರಂತೆ, ಇಲ್ಲ ನೀವು ರೈಟಿಂಗ್ ಅಲ್ಲಿ ನೀಡಿ ಕಂಪ್ಲೇಂಟ್ ನ, ತುರ್ತಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು, ಆಸ್ಪತ್ರೆಯಲ್ಲಿ ಹೈಜೀನ್ ನ ಮೇಂಟೈನ್ ಮಾಡಬೇಕು, ಈ ರೀತಿಯಾದಂತಹ ಎಡವಟ್ಟುಗಳು ಆಗಬಾರದು. ಆ ಬಗ್ಗೆ DHO ಶರಣಪ್ಪ ಕ್ಯಾತನಾಳ್ ಅವರು ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ DHO ಹೇಳ್ತಾರೆ, ನೀವು ರೈಟಿಂಗ್ ನಲ್ಲಿ ನಮಗೆ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಆಸ್ಪತ್ರೆ ಬೆಡ್ ಮೇಲೆ ರೋಗಿಗಳು ಮಲಗಬೇಕಾಗಿತ್ತು, ಆದ್ರೆ ಶ್ವಾನ ಮಲಗ್ಬಿಟ್ಟಿದೆ. ಆಸ್ಪತ್ರೆಯಲ್ಲಿ ಹೈಜೀನ್ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಆದ್ರೆ ಡೊಂಗರಗಾಂವ್ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು DHO ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇರೋದು ಯಾಕೆ ಅಂತ ಹೇಳಿ ಭಜರಂಗಿ? ಖಂಡಿತವಾಗಿ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಅಧ್ವಾನ ಇರುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈ ಹಿಂದೆ ಕೂಡ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಂದಿಗಳು ಓಡಾಡಿರ್ತಕ್ಕಂಥ ಸುದ್ದಿ ಕೂಡ ನ್ಯೂಸ್ ಫಸ್ಟ್ ಮಾಡಿತ್ತು. ಇದೀಗ ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಶ್ವಾನವೇ ನೇರವಾಗಿ ಬೆಡ್ ಮೇಲೆ ಹೋಗಿ ಚಿಕಿತ್ಸೆಗಾಗಿ ಯಾವ ರೀತಿ ರೋಗಿಗಳ ಕಾಯ್ತಾರೆ ಅದೇ ರೀತಿ ಒಂದು ಚಿತ್ರಣ ಅಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ಅಲ್ಲಿರ್ತಕ್ಕಂಥ ಆಸ್ಪತ್ರೆಯ ವೈದ್ಯ ಸಿಬ್ಬಂದಿಗಳು ಎಷ್ಟು ನಿರ್ಲಕ್ಷ್ಯ ಬೇಜವಾಬ್ದಾರಿ ತೋರಿದ್ದಾರೆ ಅನ್ನುವಂತ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸುಮಾರು ಹೊತ್ತು ಬೆಡ್ ಮೇಲೆ ಶ್ವಾನ ಕುಳಿತುಕೊಂಡರೂ ಕೂಡ ಅದಕ್ಕೆ ಡಿಸ್ಟರ್ಬ್ ಮಾಡಿ ಅದು ಓಡಿಸುವಂತಹ ಕೆಲಸ ಕೂಡ ಯಾರು ಕೂಡ ಮಾಡಿಲ್ಲ. ಮತ್ತೊಂದು ಕಡೆಗೆ ಆಸ್ಪತ್ರೆಗೆ ಅಂದ್ರೆ ಬಡ ರೋಗಿಗಳು ಬರ್ತಾರೆ, ತಮ್ಮ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ಸರಿಪಡಿಸ್ಕೊಳ್ಬೇಕು, ಯಾವ್ಯಾವ ರೋಗಕ್ಕೆ ಬರ್ತಾರೆ ಆ ರೋಗಿಗಳು ಚಿಕಿತ್ಸೆಯಾಗಿ ಬಂದಿರುವಂತಹ ರೋಗಿಗಳು ಇಂತಹ ಒಂದು ಬೆಡ್ ಮೇಲೆ ಕುಳಿತುಕೊಂಡ್ರೆ ಅವರಿಗೆ ಮತ್ತೊಂದು ರೋಗ ಬಾಧಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಸ್ಥಳೀಯರು ಗ್ರಾಮಸ್ಥರು ಕೂಡ ಈ ಒಂದು ಅಧ್ವಾನದ ಬಗ್ಗೆ, ಶ್ವಾನ ಬೆಡ್ ಮೇಲೆ ಕುಳಿತುಕೊಂಡಿರುವ ಬಗ್ಗೆ ಈಗಾಗಲೇ DHO ಶರಣಬಸಪ್ಪ ಕ್ಯಾತನಾಳ್ ಅವರಿಗೆ ಒಂದು ದೂರನ್ನು ಅಂದ್ರೆ ಫೋನ್ ಮುಖಾಂತರವಾಗಿ ಒಂದು ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟ ನಂತರದಲ್ಲಿ ಇವರ ಬೇಜವಾಬ್ದಾರಿ ಕೂಡ ಎಷ್ಟು ಮಟ್ಟಿಗೆ ಎದ್ದು ಕಾಣಿಸುತ್ತೆ ಅಂದ್ರೆ, ಯಾರು ಫೋನ್ ಮುಖಾಂತರವಾಗಿ ಈ ರೀತಿ ಅಧ್ವಾನ ಆಗಿದೆ ಅಂತ ಹೇಳ್ತಾರೆ ಅವರಿಗೆ ನೀವು ನೇರವಾಗಿ ಬಂದು ದೂರು ಕೊಡಿ ಅನ್ನುವಂತ ಬೇಜವಾಬ್ದಾರಿ ಉತ್ತರ ಕೊಟ್ಟಿರುವಂತದ್ದು ಇಲ್ಲಿ DHO ಅವರು ಮಾಡಿರುವಂತದ್ದು. ಹೀಗಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೊಂದು ರೀತಿಯಿಂದ ಅಧ್ವಾನ ಸರಿಪಡಿಸೋದಕ್ಕೆ ಅಂತ ಕೆಲಸ ಸದ್ಯಕ್ಕೆ ಯಾರು ಕೂಡ ಮಾಡ್ತಾ ಇಲ್ಲ. ಖುದ್ದು DHO ಅವರು ಅವರಿಗೆ ಮಾಹಿತಿ ಬಂದ ತಕ್ಷಣದಲ್ಲಿ ಅದನ್ನು ಸರಿಪಡಿಸುವಲ್ಲಿರ್ತಕ್ಕಂಥ ವೈದ್ಯ ಸಿಬ್ಬಂದಿಯವರನ್ನ ಒಂದು ಪ್ರಶ್ನೆ ಮಾಡಿ ಮಾಹಿತಿ ತೆಗೆದುಕೊಂಡು ಆ ಒಂದು ಈ ರೀತಿ ಅದು ಅಧ್ವಾನ ಮತ್ತೆ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳೋ ನೀತಿಯನ್ನು ಸೂಚಿಸಬೇಕಾಗಿತ್ತು. ಆದ್ರೆ ಇಲ್ಲಿ DHO ಅವರು ಕೂಡ ಬೇಜವಾಬ್ದಾರಿ ತೋರಿರುವಂತದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಂದು ರೀತಿಯಿಂದ ಸರ್ಕಾರಿ ಆಸ್ಪತ್ರೆಗಳಂದ್ರೆ ರೋಗಿಗಳ ಚಿಕಿತ್ಸೆಗೆ ಹೋಗ್ತಾರೆ, ಆದ್ರೆ ಈ ರೀತಿ ಅಧ್ವಾನದಿಂದ ಅಲ್ಲಿರ್ತಂತ ರೋಗಿಗಳಿಗೆ ಮತ್ತೊಂದು ರೋಗ ಬಾಧಿಸುವಂತ ಸಾಧ್ಯತೆ ಕೂಡ ಇದೆ. ಒಂದು ರೀತಿಯಿಂದ ಸರ್ಕಾರಿ ಆಸ್ಪತ್ರೆಗಳಂದ್ರೆ ಅಲ್ಲಿರ್ತಕ್ಕಂಥ ವೈದ್ಯ ಸಿಬ್ಬಂದಿಗಳು ಕೂಡ ಬೇಜವಾಬ್ದಾರಿ ತೋರಿಸ್ತಾ ಇರುವಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.